ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ರತ್ನಶಾಸ್ತ್ರದ ಪ್ರಕಾರ ರತ್ನಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಮಹತ್ತರವಾದ ಬದಲಾವಣೆಗಳನ್ನು ತರುತ್ತೆ, ಜೊತೆಗೆ ಆಳವಾದಂತಹ ಪರಿಣಾಮಗಳನ್ನು ಬೀರುತ್ತೆ. ಇನ್ನು ಗ್ರಹಗತಿಗಳು ಕೆಟ್ಟಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ನೆಗೆಟಿವಿಟಿ ಉಂಟಾಗುತ್ತೆ. ಈ ನೆಗೆಟಿವಿಟಿನ ತೊಡೆದು ಹಾಕುವಂತಹ ನಿಟ್ಟಿನಲ್ಲಿ ರತ್ನದ ಕಲ್ಲುಗಳು ಮಹತ್ತರವಾದಂತಹ ಬದಲಾವಣೆಗಳನ್ನು ತರುತ್ತೆ. ಹಾಗಾದ್ರೆ ಯಾವುದು ಆ ಕಲ್ಲು? ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಫಿರೋಜಾ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನ ಯಾಕೂಬ್ ಅಬೀದಿಯವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಟರ್ಕಾಯ್ಸ್ ಅಂದರೆ ಫಿರೋಜಾ ಸಾಕಷ್ಟು ಜನ ಕೇಳಿರ್ತಾರೆ, ನೋಡಿರ್ತಾರೆ. ತುಂಬ ಜನರಿಗೆ ಇದರ ಬೆನಿಫಿಟ್ಸ್ ಏನಿದೆ, ಏನು ಇತ್ತ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಇದಕ್ಕಾಗಿ ವಿಶೇಷವಾಗಿ ಮೀಸಲಿಡ್ತಾ ಇದ್ದೀವಿ. ಯಾವುದು ಈ ಸ್ಟೋನ್? ನೋಡಿ, ಟರ್ಕೈಸ್ ಅಂದರೆ ಇದೇ ಸ್ಟೋನ್. ಇದು ಬಂದುಬಿಟ್ಟು ಟರ್ಕೈಸ್ ಸ್ಟೋನ್ ಅಂತ ನಾವು ಹೇಳ್ತೀವಿ. ನೋಡಿ, ಟರ್ಕೈಸ್ ಸ್ಟೋನ್ ಸುಮಾರು ದೇಶದಲ್ಲಿ ಸಿಗುತ್ತೆ. ಇಟ್ಸ್ ಅ ಫೇಮಸ್ ಸ್ಲೈಗನ್ ಇದೆ, ದ ಸ್ಟೋನ್ ಆಫ್ ಪ್ರಾಸ್ಪರಿಟಿ, ಒನ್ ಆಫ್ ದಿ ಬ್ಯೂಟಿಫುಲ್ ಸ್ಟೋನ್. ಏನಕ್ಕಂದರೆ ನೀವು ಎಷ್ಟೋ ಜನ ನೋಡಿರ್ತಾರೆ, ಎಷ್ಟೋ ಸೆಲೆಬ್ರಿಟೀಸ್ನು ಕೂಡ ಈ ಜೆಮ್ ಸ್ಟೋನ್ ವೇರ್ ಮಾಡ್ತಾ ಇದ್ದಾರೆ. ಏನಕ್ಕಂದರೆ ಈ ಸ್ಟೋನ್ ಈಸ್ ಫಾರ್ ಪ್ರೊಟೆಕ್ಷನ್ ಆಫ್ ಯರ್ ಲೈಫ್. ಈ ಫುಲ್ ಭೂಮಿನಲ್ಲಿ ಬರೀ ಒಂದೇ ಒಂದು ಸ್ಟೋನ್ ಇದೆ, ಈಸ್ ಓನ್ಲಿ ಒನ್ ಸ್ಟೋನ್ ಫೇಮಸ್ ಟು ಪ್ರೊಟೆಕ್ಟ್ ಯುವರ್ ಲೈಫ್. ಒನ್ ಲೈಫ್ ಸೆಕ್ಯೂರಿಟಿ ಸ್ಟೋನ್ ಅಂತ ಹೇಳ್ತೀವಿ, ನಾವು ನೈಟ್ ಪ್ರೊಟೆಕ್ಷನ್ ಅಂತ ಸ್ಟೋನ್ ಹೇಳ್ತೀವಿ. ನೋಡಿ, ಎಷ್ಟೋ ಜಾಗ ನೀವು ನೋಡಿರ್ತೀರಾ, ಸಲ್ಮಾನ್ ಖಾನ್ ಈ ಥರ ಬ್ರಾಸ್ಲೆಟ್ ಹಾಕೊಂಡಿದ್ದಾರೆ. ಏನಕ್ಕೆ ಹಾಕಿದ್ದಾರೆ? ಹಿ ಈಸ್ ಅ ಬಿಗ್ಗೆಸ್ಟ್ celebrity, and why he is wearing this stone? Because it's for the safety, security and protection. ನೋಡಿ, ಎಷ್ಟೋ ಇಂಟರ್ವ್ಯೂಸ್ನಲ್ಲಿ ಸಲ್ಮಾನ್ ಖಾನ್ ಹೇಳಿದ್ದಾರೆ, ಇದು ಬಂದುಬಿಟ್ಟು ಅದು 8th ಸ್ಟೋನ್, 8ನೇ ಸತಿ ಅವ್ರು ಚೇಂಜ್ ಮಾಡಿದ್ದಾರೆ. ಏನಕ್ಕೆ ಇದು ಬ್ರೇಕ್ ಆಗುತ್ತೆ ನೋಡಿ, ಇದೊಂದು ಕೀ ಪಾಯಿಂಟ್ ಹೇಳ್ತೀನಿ, ನೋಡಿ ಇಟ್ಕೊಳ್ಳಿ. ಸೊ ಯಾವಾಗ ನಿಮ್ಮ ಜೀವನದಲ್ಲಿ ಒಂದು ಅಟ್ರಾಕ್ಷನ್ ಆಗ್ತಾಯಿದೆ, ಏನೋ ಒಂದು ಅನ್ಸೇಫ್ಟಿ ಆಗ್ತಾಯಿದೆ, ಈ ಸ್ಟೋನ್ ಏನಾಗುತ್ತೆ, ತಾನೇ ತನ್ನಾಗಿ ಬ್ರೇಕ್ ಆಗಿಬಿಡುತ್ತೆ. ಏನಾದರೂ ಒಂದು ನೆಗೆಟಿವ್ ಎನರ್ಜೀಸ್ ನಿಮ್ಮ ಬಾಡಿನಲ್ಲಿ ಅಟ್ರಾಕ್ಟ್ ಆಗ್ತಾಯಿದೆ, ಏನೋ ಒಂದು ಆಕ್ಸಿಡೆಂಟ್ ಆಗ್ತಾಯಿದೆ, ಒಂದು ನೆಗೆಟಿವ್ ನಿಮ್ಮ ಬಾಡಿನಲ್ಲಿ ಆಗ್ತಾಯಿದೆ ಅಥವಾ ನಿಮ್ಮ ಲೈಫ್ನಲ್ಲಿ ಆಗ್ತಾಯಿದೆ ಅಂದರೆ, ನೀವು ಈ ಸ್ಟೋನ್ ಧರಿಸಿದ್ರಿಂದ ಈ ತಾನೇ ತನ್ನಾಗಿ ಬ್ರೇಕ್ ಆಗಿಬಿಡುತ್ತೆ. ಇದೇ ಇಷ್ಟೊಂದು ವಿಶೇಷ. ಈ ವರ್ಲ್ಡ್ ಫೇಮಸ್. ಏನಕ್ಕೆ ಎಲ್ಲರೂ ಈ ಸ್ಟೋನ್ ವೇರ್ ಮಾಡ್ತಾ ಇದ್ದಾರೆ? ಜಸ್ಟ್ ಟು ಪ್ರೊಟೆಕ್ಟ್ ದೇರ್ ಲೈಫ್ ಪ್ರೊಟೆಕ್ಷನ್ ಸ್ಟೋನ್ ಅಂತ ಹೇಳ್ತೀವಿ. ಇದು ಬಂದುಬಿಟ್ಟು ಟರ್ಕೈಸ್ ಜೆಮ್ ಸ್ಟೋನ್. ನೋಡಿ, ಅಸ್ಟ್ರಾಲಜಿಕಲ್ ಬೆನಿಫಿಟ್ಸ್ ತುಂಬಾ ಇದೆ. ಬಟ್ ಈ ಜೆಮ್ ಸ್ಟೋನ್ ಬಂದುಬಿಟ್ಟು ಪರ್ಷಿಯನಿಂದ ಫ್ರಮ್ ದಿ ಏನ್ಷಿಯಂಟ್ ಟೈಮ್ಸಿಂದ ಈ ಜೆಮ್ ಸ್ಟೋನ್ ವೇರ್ ಮಾಡ್ತಾ ಇದೆ. ಬಿಕಾಸ್ ಟು ಅಟ್ರಾಕ್ಟ್ ಲಕ್, ಅಟ್ರಾಕ್ಟ್ಸ್ ಮನಿ, attracts good communication skills, attract good thinking skills. One of the beautiful stone ಬಂದ್ಬಿಟ್ಟು ಇದು ಟರ್ಕೈಸ್ ಸ್ಟೋನ್. ನೋಡಿ, ಎಷ್ಟೋ ಜಾಗ ಕೇಳಿರ್ತಾರೆ, ಎಲ್ಲರೂ ಜನ ಈ ಜೆಮ್ ಸ್ಟೋನ್ ವೇರ್ ಮಾಡ್ತಾ ಇದ್ದಾರೆ. ಸಲ್ಮಾನ್ ಖಾನ್ ಹಾಕಿದ್ದಾರೆ, ಇದರಿಂದ ಈ ಸ್ಟೋನ್ ತುಂಬ ಫೇಮಸ್ ಆಗಿದೆ. ಇಟ್ ಮೈ ಬಿ ಎನಿ ಅಸ್ಟ್ರಾಲಜರ್ಸ್ ಟ್ರೆಂಡಿಂಗ್ ಸ್ಟೋನ್ ನಡೀತಾ ಇರೋದು ಟರ್ಕೈಸ್ ಜೆಮ್ ಸ್ಟೋನ್. ನೋಡಿ, ಎಷ್ಟೋ ಜನ ಹೇಳ್ತಾ ಇದ್ರಿ, ಇದು ಬಂದುಬಿಟ್ಟು ಸ್ಟೋನ್ ಆಫ್ ಪ್ರೊಟೆಕ್ಷನ್, ಸ್ಟೋನ್ ಆಫ್ ವೆಲ್ ಬೀಯಿಂಗ್, ಸ್ಟೋನ್ ಆಫ್ ಸಕ್ಸಸ್, ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನೋಡಿ, ಯಾವ ಮೈನ್ಸ್ದು, ಯಾವ ಫೇರೋಜಾ ಒರಿಜಿನಲ್ ಇದೆ ಮತ್ತು ಯಾವ ಮೈನ್ಸ್ನಲ್ಲಿ ಬರುತ್ತೆ, ಇದೊಂದು ತುಂಬ ಇಂಪಾರ್ಟೆಂಟಾಗಿ ಇವತ್ತು ನಾನು ನಿಮಗೆ ಹೇಳ್ತೀನಿ. ನೋಡಿ, ಫೇರೋಜಾ ಸುಮಾರು ಕಂಟ್ರೀಸ್ನಲ್ಲಿ ಸಿಗುತ್ತೆ, ಬಟ್ ಇಡೀ ಪ್ರಪಂಚದ ಹೈಯೆಸ್ಟ್ ಕ್ವಾಲಿಟಿ ಫೇರೋಜಾ ಬರೋದು ಇರಾನ್ ದೇಶದಿಂದ, ಪರ್ಷಿಯನ್ ದೇಶದಿಂದ. ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಫೇರೋಜಾ ಬರೋದು ಇರಾನ್ದಿಂದ. ಇರಾನ್ನಲ್ಲಿನೂ ಕೂಡ 2 ಮೈನ್ಸ್ ಸಿಗುತ್ತೆ. ಅದು ಯಾವ್ದು ಅಂದರೆ ನೇಷಾಪುರಿ ಒಂದು ಮೈನ್ಸ್, ಇನ್ನೊಂದು ಬಂದುಬಿಟ್ಟು ಕಿರ್ಮಾನ್ ಮೈನ್ಸ್. ಈ 2 ಮೈನ್ಸ್ ಸಿಗುತ್ತೆ. ನೋಡಿ, ನಾನು ಪರ್ಸ್ನಲಾಗಿ ಇರಾನ್ ದೇಶನಲ್ಲಿ ವಿಸಿಟ್ ಮಾಡಿಬಿಟ್ಟು ನಾನು ರಫ್ ತೊಗೊಂಡು ಬಂದುಬಿಟ್ಟು ಇಂಡಿಯಾನಲ್ಲಿ ನಮ್ಮ ಇಂಡಿಯನ್ ಕಾರಿಗರ್ಸ್ ಕೈಯಿಂದ ನಾನು ಇದು ಬಂದುಬಿಟ್ಟು ಕಟ್ಟಿಂಗ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ತುಂಬ ವಿಶೇಷವಾದಂಥ ಸ್ಟೋನ್ ಅಂದು. ಏನಕ್ಕೆ ನಾನು ತುಂಬ ಸತಿ ಇರಾನ್ ದೇಶನಲ್ಲಿ ಹೋಗಿದ್ದೀನಿ. ಇರಾನ್ ದೇಶದಿಂದ ತಂದುಬಿಟ್ಟು ಇದೆಲ್ಲ ಸ್ಟೋನ್ನಲ್ಲಿ ಕಟ್ ಮಾಡಿಬಿಟ್ಟು ಪಾಲಿಷಿಂಗ್ ಮಾಡಿದ್ದೀವಿ. ಇದು ತುಂಬಾ ಪವರ್ಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಸ್ಟೋನ್. ನೋಡಿ, ಸುಮಾರು ದೇಶದಲ್ಲಿ ಸಿಗುತ್ತೆ. ಇದು ಬಂದುಬಿಟ್ಟು ಅಮೇರಿಕನ್ ಟರ್ಕೈಸ್ ಸಿಗುತ್ತೆ, ಅಮೇರಿಕಾ ದೇಶದಲ್ಲೂ ಕೂಡ ಟರ್ಕೈಸ್ ಜೆಮ್ ಸ್ಟೋನ್ ಸಿಗುತ್ತೆ, ಮತ್ತು ಆಫ್ಘಾನಿಸ್ತಾನದಲ್ಲಿನೂ ಕೂಡ ಟರ್ಕೈಸ್ ಸಿಗುತ್ತೆ, ಮತ್ತು ಇರಾನ್ನಲ್ಲಿನೂ ಕೂಡ ಟರ್ಕೈಸ್ ಸಿಗುತ್ತೆ, ಇಂಡಿಯಾನಲ್ಲಿನೂ ಕೂಡ ಟರ್ಕೈಸ್ ಸಿಗುತ್ತೆ, ರಷ್ಯಾ ದೇಶದಲ್ಲೂ ಕೂಡ ಟರ್ಕೈಸ್ ಸಿಗುತ್ತೆ. ಬಟ್ ತುಂಬ ನೀವು ಹೇಳ್ತೀರಾ, ಇಷ್ಟೆಲ್ಲ ದೇಶದಲ್ಲಿ ಸಿಗುತ್ತೆ. ವರ್ಲ್ಡ್ಸ್ ಬೆಸ್ಟ್ ಟರ್ಕೈಸ್ ಯಾವುದು ಅಂದರೆ ಅದು ಬಂದುಬಿಟ್ಟು ಇರಾನ್ ದೇಶದ ಟರ್ಕೈಸ್. ಇರಾನ್ ಫೇರೋಜಾ ಬಂದುಬಿಟ್ಟು ಒನ್ ಆಫ್ ದಿ ಬ್ಯೂಟಿಫುಲ್. ಟರ್ಕೈಸ್ ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಫೇರೋಜಾ ಅಂದರೆ ಪರ್ಷಿಯನ್ ವರ್ಡ್, ಇಂಗ್ಲೀಷ್ ವರ್ಡ್, ಪರ್ಷಿಯನ್ ವರ್ಡ್, ಉರ್ದು ವರ್ಡ್ ಮತ್ತು ಹಿಂದಿನಲ್ಲಿ, ಈ 3 ಭಾಷೆನಲ್ಲೂ ಕೂಡ ಫೇರೋಜಾ ಸ್ಟೋನ್ ಅಂತ ನಾವು ಕರಿತೀವಿ. ಈ ಟರ್ಕಾಯ್ಸ್ ಸ್ಟೋನನ್ನು ಹಾಕಬೇಕಂದ್ರೆ ಅಂದರೆ ಇಂಥದ್ದೇ ರಾಶಿಯವರು ಹಾಕಬೇಕು, ಆ ಥರ ಏನಾದರೂ ನಿಗದಿಯಾಗಿದೆಯಾ? ಇಲ್ಲ, ಇದೊಂದು ತುಂಬ ಜನ ಹೇಳ್ತೀರಾ. ನಾವು ಎಷ್ಟೋ ಜಾಗ ಕೇಳಿದ್ದೀನಿ. ನಾವು ಎಸ್ಟ್ರಾಲಜರ್ಸ್ಗೆ ಕ್ಲಾಸಸ್ನು ತೊಗೊಳ್ತೀವಿ, ಮತ್ತು ನಾರ್ಮಲ್ ಸಾಮಾನ್ಯವಾಗಿ ಜನರಿಗೂ ನಾವು ಕ್ಲಾಸಸ್ ತೊಗೊಂಡು ಎಲ್ಲರೂ ಕಷ್ಟ ಏನಿರುತ್ತೆ. ನೋಡಿ, ನಾನು ಹಾಕಿದ್ವಿ ಅಂದರೆ ಒಂದು ಪಾಸಿಟಿವ್ ಎನರ್ಜೀಸ್ ಆಗಿ ಒಂದು ಹೈ ಲೆವೆಲ್ನಲ್ಲಿ ಹೋಗ್ತೀವಿ ಅಥವಾ ಡೌನ್ ಲೆವೆಲ್ ಬಿಡ್ತೀವಿ. ಇಲ್ಲ, ಏನು ರಾಶಿ ನೋಡೋದು, ನಕ್ಷತ್ರ ನೋಡೋದು, ಏನು ನೋಡೋದು ಅವಶ್ಯಕತೆ ಇಲ್ಲ. ನೋಡಿ, 2 ಸ್ಟೋನ್ ಇದೆ. ಅದು ಯಾವ್ದು ಅಂದರೆ ಒಂದು ಪೈರೈಟ್ ಜೆಮ್ ಸ್ಟೋನ್, ಸೆಕೆಂಡ್ ಅಂದರೆ ಫೇರೋಜಾ ಜೆಮ್ ಸ್ಟೋನ್. ಈ 2 ಸ್ಟೋನ್ಸ್ಗೆ ಏನು ರಾಶಿ ನೋಡೋದು ಅವಶ್ಯಕತೆ ಇಲ್ಲ, ನಕ್ಷತ್ರ ನೋಡೋದು ಅವಶ್ಯಕತೆ ಇಲ್ಲ,
ಏನೂ ಇಲ್ಲ. ದಿಸ್ ಈಸ್ ಸ್ಟೋನ್ ಫಾರ್ ಟು ಪ್ರೊಟೆಕ್ಟ್ ಯುವರ್ ಲೈಫ್. ಒಂದು ಲೈಫ್ ಪ್ರೊಟೆಕ್ಷನ್ ಮಾಡಬೇಕಂದ್ರೆ ಈ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಲೈಫ್ನಲ್ಲಿ ಪಾಸಿಟಿವ್ ಎನರ್ಜೀಸ್ ಬೇಕು, ಈ ಸ್ಟೋನ್ ವರ್ಕೌಟ್ ಆಗುತ್ತೆ. ಲೈಫ್ನಲ್ಲಿ ಸಕ್ಸಸ್ ಆಗಬೇಕು, ಒಂದು ಹೈ ಪವರ್ ಹೋಗಬೇಕು, ಪೊಸಿಷನಲ್ಲಿ ಹೋಗಬೇಕು, ಹೈ ಅಥಾರಿಟಿ ಪ್ಲೇಸ್ನಲ್ಲಿ ಹೋಗಬೇಕು ಅಂದರೆ ಈ ಸ್ಟೋನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಎಷ್ಟೋ ಸ್ಪಿರಿಚುವಲ್ ಪ್ಲೇಸಸ್ನಲ್ಲಿನೂ ಕೂಡ ಈ ಸ್ಟೋನ್ ವೇಸ್ ಮಾಡ್ತಾರೆ. ನೋಡಿ ನಾನು ಇರಾನ್ನಲ್ಲಿ ಹೋಗಿದೆ. ಇರಾನ್ನಲ್ಲಿ ಮಷದ್, ತೆಹರಾನ್ ಮತ್ತು ಖುಮ್ನಲ್ಲಿ ಈ 3 ಸ್ಟೇಟ್ಸಲ್ಲಿ ಹೋಗೋ ಟೈಮ್ನಲ್ಲಿ ಎಲ್ಲ ಪರ್ಷಿಯನ್ ಪೀಪಲ್ ಆರ್ ಕೀಪಿಂಗ್ ಫೆರೋಜಾ ಜೆಮ್ಸ್ಟೋನ್ ರಾ ಸ್ಟೋನ್ ಜೇಬ್ನಲ್ಲಿ ಇಟ್ಕೊಂಡಿದ್ದಾರೆ. ಇದು ಏನಕ್ಕೆ ವೇಸ್ ಮಾಡಿ ಇಟ್ಟಿದ್ದಾರೆ ಅಂದರೆ ಎಲ್ಲ ಜ್ಯುವೆಲ್ಲರ್ಸ್ನಲ್ಲಿ ಇರಲಿ, ಎಲ್ಲ ಸ್ಟೋನ್ಸ್ ಅಂಗಡಿ ಅಥವಾ ಎಲ್ಲ ನಾರ್ಮಲ್ ಅಂಗಡಿನೂ ಕೂಡ ಈ ಸ್ಟೋನ್ದು ಇಟ್ಟಿದ್ದಾರೆ. ಮತ್ತು ಈ ಸ್ಟೋನ್ನಲ್ಲಿ ರಫ್ ಸ್ಟೋನ್ ಇಟ್ಟಿದ್ದಾರೆ ಅಥವಾ ಪೆಂಡೆಂಟ್ ಫಾರ್ಮ್ನಲ್ಲಿ ಇಟ್ಟಿದ್ದಾರೆ. ಮುಂದೆ ಹೋದ ತಕ್ಷಣ ಅಂಗಡಿ ಮುಂದೆ ಈ ಸ್ಟೋನ್ ಇದೆ. ಏನಕ್ಕೆ ಇದೆ ಅಂದರೆ ಈ ಸ್ಟೋನ್ ಅಟ್ರಾಕ್ಟ್ ಮನಿ, ಈ ಸ್ಟೋನ್ ಅಟ್ರಾಕ್ಟ್ ಪ್ರೊಟೆಕ್ಷನ್. ಈ ನೋಡಿ ಎಷ್ಟೋ ಜಾಗ ಹೇಳಿರ್ತೀರಾ ಸ್ಟೋನ್ ಈಸ್ ಫಾರ್ ದಿ ಪ್ರೊಟೆಕ್ಷನ್. ಇರಾನ್ ದೇಶ ಎಲ್ಲರೂ ಕೂಡ ಎವ್ರಿ ಪರ್ಷಿಯನ್ ಪೀಪಲ್ ಆರ್ ಕ್ಯಾರಿಂಗ್ ದಿ ಸ್ಟೋನ್ ಬಿಕಾಸ್ ದಿ ಸ್ಟೋನ್ ಇಸ್ ಫಾರ್ ಸಕ್ಸಸ್ ಸ್ಟೋನ್ ಅಂತ ಹೇಳ್ತೀವಿ. ನೋಡಿ ಇಂಡಿಯಾನಲ್ಲಿ ಕೂಡ ಎಲ್ಲ ಕಡೆ ಕಾಮನ್ ಆಗಿದೆ, ಎಲ್ಲ ಕಡೆ ಸಿಗ್ತಾ ಇದೆ. ಬಟ್ ನ್ಯಾಚುರಲ್ ಅಥೆಂಟಿಕ್ ಸ್ಟೋನ್ ಬಂದುಬಿಟ್ಟು ಇರಾನ್ ದೇಶದ. ಇರಾನಲ್ಲಿ ಕೂಡ ಪೌಡರ್ ಜೆಮ್ ಸ್ಟೋನ್ ವೇರ್ ಮಾಡ್ತಾ ಇದೆ, ಪೌಡರ್ ಸ್ಟೋನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ, ಟ್ರೀಟೇಜ್ ಸ್ಟೋನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಪರ್ಸ್ನಲಾಗಿ ಇರಾನ್ ದೇಶದಲ್ಲಿ ಹೋಗ್ಬಿಟ್ಟು ನನಗೆ ನಾವು ತೊಗೊಳ್ತೀವಿ, ನಮ್ಮ ಹತ್ರ ಡೂಪ್ಲಿಕೇಟ್ ಸ್ಟೋನ್ ಬಂದಿದೆ ಅಂದ್ರೆ ಒಂದು ಇದು ಇರುತ್ತೆ, ಟೆನ್ಷನ್ ಇರುತ್ತೆ. ಅದಕ್ಕೋಸ್ಕರ ನಾನು ಭಯ ಇರುತ್ತೆ. ಅದಕ್ಕೋಸ್ಕರ ನಾನು ಪರ್ಸ್ನಲಾಗಿ ಇರಾನ್ ದೇಶದಲ್ಲಿ ಹೋಗ್ಬಿಟ್ಟು ರಫ್ ತೊಗೊಂಡು ಬಂದುಬಿಟ್ಟು ಅಥವಾ ರಫ್ನಲ್ಲಿ ತೊಗೊಂಡು ಬನ್ನಿ, ಸ್ವಲ್ಪ ನಮ್ಮ ಮುಂದೆನೇ ಜೆಮ್ ಸ್ಟೋನ್ ಕಟ್ ಮಾಡಿಬಿಟ್ಟು ಬ್ಯೂಟಿಫುಲ್ ಕಲೆಕ್ಷನ್ ತೊಗೊಂಡು ಬಂದಿದ್ದೀನಿ. ಏನಕ್ಕೆ ಇದು ನಮ್ಮದು ಇಟ್ಸ್ ನಾಟ್ ನಾನು ಸೇಲ್ ಮಾಡೋದು ಒಂದು ಉದ್ದೇಶ ಅಲ್ಲ, ಇಟ್ಸ್ ಅ ಮಿಷನ್. ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಒಂದು ಮಿಷನ್ ಥರ ವರ್ಕ್ ಮಾಡ್ತಾ ಇದ್ದೀನಿ. ಏನಕ್ಕೆ ಎಲ್ಲ A to Z ಎಲ್ಲ ಪರ್ಸನ್ ಹತ್ರ ಒಂದು ನ್ಯಾಚುರಲ್ ಸ್ಟೋನ್ ಹೋಗಬೇಕು, ಅವ್ರ ಕೈನಲ್ಲಿ ಹೋಗಬೇಕು, ಒಂದು ಬೆನಿಫಿಟ್ಸ್ ಆಗಬೇಕು. ನೀವು ಎಷ್ಟೋ ಜನ ಕೇಳಿರ್ತೀರ ಸ್ಟೋನ್ ಬಂದುಬಿಟ್ಟು ತುಂಬಾ ಕಾಸ್ಟ್ಲಿ. ಹೌದು, ನಮಗೆ ವೇರ್ ಮಾಡೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಇದೆ. ಅಲ್ಲ, ಸ್ಟೋನ್ 2000 ರೂಪೀಸ್ ಅಲ್ಲ 1000 ರೂಪೀಸ್ನಲ್ಲಿಂದ ಕೂಡ ಸ್ಟಾರ್ಟ್ ಆಗುತ್ತೆ. ನೋಡಿ ಸ್ಟೋನ್ ಬಂದುಬಿಟ್ಟು 3 ಫಾರ್ಮುಲಾನಲ್ಲಿ ವ್ಯಾಲ್ಯೂ ಆಗುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಕ್ವಾಲಿಟಿ, ಕಲರ್, ಟ್ರಾನ್ಸ್ಪರೆನ್ಸಿ. ಈ 3 ಬೇಸಸ್ನಲ್ಲಿ ಸ್ಟೋನ್ ಪ್ರೈಸಿಂಗ್ ಇವ್ಯಾಲ್ಯುವೇಟ್ ಆಗುತ್ತೆ. ಆ್ಯಂಡ್ ಇನ್ಕ್ಲೂಷನ್ಸ್ ಆಫ್ ದಿ ಸ್ಟೋನ್. ನೋಡಿ ನ್ಯಾಚುರಲ್ ಫೆರೋಜಾನಲ್ಲಿ ತುಂಬ ಇನ್ಕ್ಲೂಷನ್ಸ್ ಇರುತ್ತೆ. ನೋಡಿ ಎಷ್ಟೋ ಜನ ನೀವು ಹೇಳ್ತೀರ ಫುಲ್ ಪ್ಲೇನ್ ಫೆರೋಜಾ ಇರುತ್ತೆ, ಅದ್ರಲ್ಲಿ ಏನು ಇನ್ಕ್ಲೂಷನ್ ಅದು ಬಂದುಬಿಟ್ಟು ಪೌಡರ್ದು. ಅದು ಎಂಥ ಕ್ವಾಲಿಟಿ ಬರಲಿ ಅದ್ಮೇಲೆ ಇನ್ಕ್ಲೂಷನ್ಸ್ ಇರಲಿ. ನಾನು ಹಾಕಿದ್ದೀನಿ ನೋಡಿ, ಇದು ಬಂದುಬಿಟ್ಟು ಇರಾನ್ ದೇಶದ ಫೆರೋಜಾ. ಇದರಲ್ಲಿ ಕೂಡ ಬ್ಲ್ಯಾಕ್ ಗರೆಗಳಿದೆ, ಲೈನ್ಸ್ ಇದೆ, ಇನ್ಕ್ಲೂಷನ್ಸ್ ಇದೆ. ಆವಾಗಲೇ ಅದು ಪ್ರಭಾವ ಇರೋದು, ಆವಾಗಲೇ ಎಫೆಕ್ಟಿವ್ ಇರೋದು. ಇನ್ನೊಂದು ಫೆರೋಜಾ ಬರುತ್ತೆ ಇರಾನ್ ದೇಶದಲ್ಲಿ, ಅದು ಯಾವುದಂದರೆ ಅದು ನೇಷಾಪುರಿದು ಫೆರೋಜಾದು ಬೆನಿಫಿಟ್ಸ್ ಏನಂದರೆ, ಒಂದು ಸ್ಪೆಷಾಲಿಟಿ ಏನಂದರೆ ಅದ್ರ ಮೇಲೆ ಪೈರೇಟ್ಸ್ ಇರುತ್ತೆ. ನೋಡಿ ಫೆರೋಜಾ ಜೆಮ್ಸ್ಟೋನ್ ಮೇಲೆ ಪೈರೇಟ್ಸ್ ಆ ಮೆಟಲಿಕ್ ಫಾರ್ಮ್ಯಾಟ್ನಲ್ಲಿದೆ. ಅದೇನಕ್ಕೆ ಅಂದರೆ ಕಣ್ದೃಷ್ಟಿ, ನೆಗೆಟಿವ್ ಎನರ್ಜೀಸ್, ಏನು ನಿಮ್ಮ ಬಾಡಿನಲ್ಲಿ ಇರುತ್ತೆ, ಒಂದು ಥಿಂಕಿಂಗ್ ಇರುತ್ತೆ, ನಮಗೆ ಮಾಟ ಮಂತ್ರ ದೃಷ್ಟಿ ದೋಷ ಏನೋ ಆಗ್ತಾ ಇದೆ ಸರ್, ತುಂಬ ನೆಗೆಟಿವ್ ಆಗಿ ಇದ್ವಿ ಸರ್, ನಮ್ಮ ಮನೆಯಲ್ಲಿ ಯಾರೋ ನಮಗೆ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ನೆಗೆಟಿವ್ ಎನರ್ಜೀಸ್ ಇದೆ, ನೆಮ್ಮದಿ ಇಲ್ಲ. ಅದಕ್ಕೋಸ್ಕರ ಈ ಒಂದು ಸ್ಟೋನ್ ಇದೆ. ಇದು ಬಂದುಬಿಟ್ಟು ನೇಷಾಪುರದಿಂದ ಈ ಸ್ಟೋನ್ ತಂದಿದ್ವಿ. ಏನು ಮಹತ್ವ ಏನಂದರೆ, ಏನು ಬೆನಿಫಿಟ್ಸ್ ಏನಂದರೆ ಸ್ಟೋನ್ ಮೇಲೆ ಪೈರೇಟ್ಸು ರಫ್ ಇದೆ, ಮೆಟಲಿಕ್ ಪೈರೇಟ್ಸ್ ಇದೆ. ಅದೇ ಇಷ್ಟೊಂದು ಪಾಸಿಟಿವ್ ಎನರ್ಜೀಸ್, ಇದು ಸ್ಟೋನ್ದು ಅದೇ ಸ್ಪಿರಿಚುವಲ್ ಬೆನಿಫಿಟ್ಸ್. ಏನಕ್ಕಂದರೆ ಎಷ್ಟೋ ಜನ ಕೇಳಿರ್ತಾರೆ ತುಂಬ ನೆಗೆಟಿವ್ ಎನರ್ಜೀಸ್, ತುಂಬ ನೆಗೆಟಿವ್ ಥಿಂಕಿಂಗ್ ಇದೆ, ಏನು ವರ್ಕೇ ಮಾಡೋಕ್ಕಾಗ್ತಾಯಿಲ್ಲ, ಏನು ಸ್ಟಕ್ ಆಗಿಬಿಟ್ಟಿದ್ವಿ ಸೆಂಟರ್ನಲ್ಲಿ, ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಈ ಒಂದು ಸ್ಟೋನ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಏನಕ್ಕಂದರೆ ಈ ಸ್ಟೋನ್ ಬಂದುಬಿಟ್ಟು ಒಂದು ಪಾಸಿಟಿವ್ ಅಟ್ರಾಕ್ಟ್ ಆಗುತ್ತೆ, ಫೈನಾನ್ಷಿಯಲಿ ಗ್ರೋತ್ ಆಗ್ತೀರಾ, ಒಂದು ಮೆಂಟಲಿನೂ ಕೂಡ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಇನ್ನು ಫಿರೋಜಾ ಸ್ಟೋನ್ನ ಅಧಿಪತಿ ಗುರು ಅಂತ ಹೇಳಿದ್ರಿ, ಯಾರು ಇದನ್ನು ಧರಿಸ್ಬೋದು, ಜೊತೆಗೆ ಹೇಗೆ ಧರಿಸಬೇಕು, ಯಾವ ಬೆರಳಿಗೆ ಧರಿಸಬೇಕು? ನೋಡಿ ಅಸ್ಟ್ರಾಲಜಿಕಲಿ ನಾವು ಹೇಳ್ತೀವಿ ಇದು ಬಂದುಬಿಟ್ಟು ಬೃಹಸ್ಪತಿ ಗುರು ಅಂತ ನಾವು ಹೇಳ್ತೀವಿ, ಜುಪಿಟರ್ ಪ್ಲ್ಯಾನೆಟ್ ಅಂತ. ನೋಡಿ ಗುರುದು ಬೆನಿಫಿಟ್ಸ್ ಇದೆ, ಪ್ರಾಪರ್ಟೀಸ್ ಇದೆ, ಬಟ್ ಮೇಜರ್ಲಿ ವರ್ಕ್ ಮಾಡೋದು 3 ಗ್ರಹಕ್ಕೂ ಕೂಡ ಪ್ರಾಪರ್ಟೀಸ್ ವರ್ಕ್ ಆಗುತ್ತೆ. ಏನಕ್ಕಂದರೆ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ದಿ ಸ್ಟೋನ್ ಇಸ್ ಟು ಅಟ್ರಾಕ್ಟ್ ಮನಿ, ದಿ ಸ್ಟೋನ್ ಇಸ್ ಟು ಫಾರ್ ಎ ಪ್ರೊಟೆಕ್ಷನ್ ಆಫ್ ಎ ಲೈನ್. ಪ್ರೊಟೆಕ್ಷನ್ ಅಟ್ರಾಕ್ಟ್ ಮನಿ ಬಂದ್ಬಿಟ್ಟು ಶನಿ ಗ್ರಹನೂ ಇದೆ, ಶನಿ ಗ್ರಹಕ್ಕೂ ಕಾರಕ ಆಗುತ್ತೆ. ಈ ಸ್ಟೋನ್ ಫಾರ್ ಲಕ್ಸುರಿ ಅಂತ ಹೇಳ್ತೀವಿ, ಒಂದು ಪಾಶ್ ಲಕ್ಸುರಿ ಆಗಬೇಕಂದ್ರೆ ಶುಕ್ರ ಗ್ರಹ ಇದೆ, ಶುಕ್ರ ಗ್ರಹಕ್ಕೂ ಅಧಿಪತಿ ಇದೆ. ಮತ್ತು ರಾಹು ಗ್ರಹ, ನಾನು ಹೇಳಿದ್ದೀನಿ ನೆಗೆಟಿವ್ ಎನರ್ಜೀಸ್, ಮಾಟ ಮಂತ್ರ ದೃಷ್ಟಿ, ಅದಕ್ಕೋಸ್ಕರ ರಾಹುಗ್ರಹ ಅಧಿಪತಿ ಇದೆ. ಈ 4 ಪ್ಲ್ಯಾನೆಟ್ನೂ ಕೂಡ ಎಫೆಕ್ಟಿವ್ ಆಗಿರುತ್ತೆ. ಮೇಜರ್ಲಿ ಎಫೆಕ್ಟಿವ್ ಯಾವ ಅಂದರೆ ಅದು ಬಂದುಬಿಟ್ಟು ಗುರುಗ್ರಹ, ಎಲ್ಲೋ ಸಫೈ ಗುರುಗ್ರಹ, ಅದು ಬಂದುಬಿಟ್ಟು ಜುಪಿಟರ್ ಪ್ಲ್ಯಾನೆಟ್ ಇದಕ್ಕೆ ಅಧಿಪತಿ ಇರೋದು. ಅದಕ್ಕೋಸ್ಕರ ಈ
ಜೆಮ್ಸ್ಟೋನ್ ವೇರ್ ಮಾಡಬೇಕಂದ್ರೆ ಫಸ್ಟ್ ಹಿಂಗೆ ಇಂಡೆಕ್ಸ್ ಫಿಂಗರ್ನಲ್ಲಿ ವೇರ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಯಾವುದಂದರೆ ರಿಂಗ್ ಫಿಂಗರ್. ಮೇಜರಾಗಿ ಎಲ್ಲ ನಾನು ಪರ್ಸ್ನಲಿಗೆ ಹೇಳೋದಂದರೆ ರಿಂಗ್ ಫಿಂಗರ್ನಲ್ಲಿ ಈ ಜೆಮ್ಸ್ಟೋನ್ ವೇರ್ ಮಾಡ್ಕೊಳ್ಳಿ. ಇಂಡೆಕ್ಸ್ ಫಿಂಗರ್ನಲ್ಲಿ ಕೂಡ ಬೆನಿಫಿಟ್ಸ್ ಆಗಿರುತ್ತೆ. ಸ್ಪೆಷಲಿ ಜೆಂಟ್ಸ್ ಬಂದುಬಿಟ್ಟು ರಿಂಗ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು. ಲೇಡೀಸ್ ಬಂದುಬಿಟ್ಟು ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ನಲ್ಲಿ ತುಂಬಾ ಪ್ರಭಾವ ಇರುತ್ತೆ. ಸೆಕೆಂಡ್ ಆಪ್ಷನ್ ಈ ಬ್ರಾಸ್ಲೆಟ್ ಫಾರ್ಮ್ನಲ್ಲಿ ಕೂಡ ನೀವು ವೇರ್ ಮಾಡ್ಬೋದು ಅಥವಾ ಪೆಂಡೆಂಟ್ ಫಾರ್ಮ್ನಲ್ಲಿ ಕೂಡ ವೇರ್ ಮಾಡ್ಬೋದು. ಒನ್ ಆಫ್ ದಿ ಬೆಸ್ಟ್ ಡೇ ಟು ವೇರ್ ಫಿರೋಜಾ ಅಂದರೆ ಅದು ಬಂದುಬಿಟ್ಟು ಫ್ರೈಡೇ ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಯಾವ ಪ್ರೊಫೆಷನ್ ಅವ್ರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ? ನೋಡಿ, ನಾನು ಸ್ಟಾರ್ಟಿಂಗಿಂದ ಬರ್ತಾ ಇದ್ದೀನಿ. ಇನ್ ಟರ್ಮ್ಸ್ ಆಫ್ ಎನಿ ರಾಶಿ, ಎನಿ ನಕ್ಷತ್ರ, ಎನಿ ಲಗ್ನ ಆ್ಯಂಡ್ ಎನಿ ಪ್ರೊಫೆಷನ್, ಎವ್ರಿ ಒನ್ ಕ್ಯಾನ್ ವೇರ್ ದಿಸ್ ಸ್ಟೋನ್. ಇದು ಬಂದುಬಿಟ್ಟು ಯೂನಿವರ್ಸಲ್ ಸ್ಟೋನ್ ಅಂತ ಹೇಳ್ತೀವಿ. ನೋಡಿ, ಇರಾನ್ನಲ್ಲಿ ಹೇಳ್ತಾರೆ ದಿ ಸ್ಟೋನ್ ಇಸ್ ಫಾರ್ ಯೂನಿವರ್ಸಲ್. ಎಲ್ಲರೂ ಯೂಸ್ ಮಾಡ್ಬೋದು. ಎವ್ರಿ ಒನ್ ಕ್ಯಾನ್ ಯೂಸ್ ದಿಸ್ ಜೆಮ್ ಸ್ಟೋನ್. ನಿಮ್ಮ ಜೀವನದಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು, ಈ ಜೆಮ್ ಸ್ಟೋನ್ ಯೂಸ್ ಮಾಡ್ಕೊಡಿ. ಫಾರ್ ಯಾರ್ ಪರ್ಸ್ನಲಿ ಎಷ್ಟೋ ಜನಕ್ಕೆ ಅವ್ರದ್ದು ಜೀವನಕ್ಕೆ ಭಯ ಇರುತ್ತೆ. ಏನೋ ನಮಗೆ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಥವಾ ನಮಗೆ ಸೇಫ್ಟಿ ಇರಲ್ಲ, ಸೆಕ್ಯೂರಿಟಿ ಬೇಕು. ನೋಡಿ, ಸಲ್ಮಾನ್ ಖಾನ್ ವೇರ್ ಮಾಡಿದ್ದಾರೆ ಅಂದರೆ ಎಷ್ಟು ಕಾಸ್ಟ್ಲಿ ಸ್ಟೋನ್ ಅವ್ರು ವೇರ್ ಮಾಡಬಹುದು, ಎಷ್ಟು ಹೈ ಕ್ವಾಲಿಟಿ ಸ್ಟೋನ್ ವೇರ್ ಮಾಡಿರೋದು ಅವ್ರು. ಬಿಕಾಸ್ ಟು ಅಟ್ರ್ಯಾಕ್ಟ್, ಏನಕ್ಕೆ ಸಲ್ಮಾನ್ ಖಾನ್ಗೂ ಟ್ರಸ್ಟ್ ಬರ್ತಾ ಇರುತ್ತೆ, ಅವ್ರ ಲೈಫ್ ಟ್ರಸ್ಟ್. ಅದಕ್ಕೋಸ್ಕರ ಹಿ ವಿಲ್ ಎಕ್ಸ್ಚೇಂಜ್ ಸ್ಟೋನ್. ಅವ್ರ ಅಪ್ಪಾಜಿ ಕೊಟ್ಟಿರೋ ಎಷ್ಟೋ ಇಂಟರ್ವ್ಯೂಸ್ನಲ್ಲಿ ಅವ್ರು ಹೇಳಿದ್ದಾರೆ ಅವ್ರ ಅಪ್ಪಾಜಿ ಇದು ಜೆಮ್ಸ್ಟೋನ್ ಗಿಫ್ಟ್ ಕೊಟ್ಟಿರೋದು. ಏನಕ್ಕಂದರೆ ಟು ಅಟ್ರ್ಯಾಕ್ಟ್ ವೆಲ್ ಬೀಯಿಂಗ್, ಟು ಅಟ್ರ್ಯಾಕ್ಟ್ ಮನಿ, ಟು ಅಟ್ರ್ಯಾಕ್ಟ್ ಹಿಸ್ ಪಾಸಿಟಿವ್ ಎನರ್ಜೀಸ್. ಏನಕ್ಕಂದರೆ ಸ್ಪಿರಿಚುವಾಲಿಟಿಗೂ ಈ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಈ ಜೆಮ್ಸ್ಟೋನ್ ವೇರ್ ಮಾಡಬೇಕು. ಫ್ರೈಡೇನಲ್ಲಿ ಪೆಂಡೆಂಟ್ ಫಾರ್ಮ್ನಲ್ಲಿ ವೇರ್ ಮಾಡ್ಬೋದು, ಬ್ರಾಸ್ಲೆಟ್ ಫಾರ್ಮ್ನಲ್ಲಿ ವೇರ್ ಮಾಡ್ಬೋದು ಅಥವಾ ರಿಂಗ್ ಫಾರ್ಮ್ನಲ್ಲಿನೂ ಕೂಡ ವೇರ್ ಮಾಡ್ಬೋದು. ಜೊತೆಗೆ ಯಾವ ಲೋಹದೊಂದಿಗೆ ಈ ಸ್ಟೋನನ್ನು ವೇರ್ ಮಾಡೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ? ಬೆಳ್ಳಿ. ನಾನು ತುಂಬ ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತಾ ಇದ್ದೀನಿ, ಬೆಳ್ಳಿ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬ ಬೆನಿಫಿಷಿಯಲ್ ಆಗಿರುತ್ತೆ, ತುಂಬ ಯೂಸ್ಫುಲ್ ಆಗಿರುತ್ತೆ. ಸಿಲ್ವರ್ ಈಸ್ ನಂಬರ್ 1 ಫಾರ್ ಫಿರೋಜಾ. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಗೋಲ್ಡ್. ಫಸ್ಟ್ ಆಪ್ಷನ್ ಇಸ್ ಸಿಲ್ವರ್. ಈಗ ತುಂಬ ಜನ ಬಿಸ್ನೆಸ್ನಲ್ಲಿ ಈಗಾಗಲೇ ಮಾಡ್ತಿರ್ತಾರೆ, ಯಾವುದೇ ರೀತಿ ಪ್ರಗತಿ ಕಾಣ್ತಾ ಇರೋದಿಲ್ಲ, ಸಾಕಷ್ಟು ನೋವುಗಳನ್ನು ಅನುಭವಿಸ್ತಿರ್ತಾರೆ, ದುಡ್ಡನ್ನು ಕಳ್ಕೊಂಡಿರ್ತಾರೆ. ಸೊ ಅಂಥವರು ಕೂಡ ಈ ಒಂದು ಮಿರಾಕಲ್ ಸ್ಟೋನನ್ನು ಹಾಕೋದ್ರಿಂದ ಜೀವನದಲ್ಲಿ ಬದಲಾವಣೆಗಳು ಕಾಣಬಹುದಾ? ಎಷ್ಟು ದಿನಗಳು ಬೇಕಾಗಬಹುದು? ನೋಡಿ, ಖಂಡಿತ ಗುಡ್ ಕ್ವಶನ್ ನೀವು ಕೇಳಿದ್ದಾರೆ. ನಮ್ಮ ಹತ್ರ ನಾನು ಯಾವಾಗ ಸ್ಟಾರ್ಟಿಂಗ್ ಇರಾನ್ ದೇಶದಿಂದ ಬಂದ ತಕ್ಷಣ ಒಂದು ಕಸ್ಟಮರ್ಗೆ ಇನ್ನೊಂದು ಜೆಮ್ ಸ್ಟೋನ್ ಕೊಟ್ಟೆ. ಬಿಕಾಸ್ ಅವ್ರದ್ದು ನಮ್ಮದು ಹೂ ಈಸ್ ಮೈ ಕ್ಲೋಸ್ ಫ್ರೆಂಡ್ಗೆ ನಾನು ಈ ಜೆಮ್ ಸ್ಟೋನ್ ಕೊಟ್ಟೆ. ಅವ್ರ ಜೀವನದಲ್ಲಿ ಬಿಸ್ನೆಸ್ ಆಗ್ತಾಯಿಲ್ಲ, ಅಭಿವೃದ್ಧಿ ಆಗ್ತಾಯಿಲ್ಲ, ಅವರು ಸ್ಟಕ್ ಆಗಿದ್ರು. ಸೊ ನಾನೇನು ಹೇಳಿದೆ, ಈ ಜೆಮ್ ಸ್ಟೋನ್ ಕೆಳಗಡೆ ಸ್ಯಾಲೆನೈಟ್ ಪ್ಲೇಟ್ ಅಂತ ಬರುತ್ತೆ, ಸ್ಯಾಲೆನೈಟ್ ಪ್ಲೇಟ್ ಮೇಲೆ ಈ ಜೆಮ್ ಸ್ಟೋನ್ ಇಟ್ಕೊಳ್ಳಿ, ಪಾಸಿಟಿವ್ ಎನರ್ಜೀಸ್ ಆಗುತ್ತೆ. ಇವನ್ ನೀವು ನಂಬ್ತೀರಾ ಬಿಡ್ತೀರಾ, ಈ ಜೆಮ್ ಸ್ಟೋನ್ ಬಂದ ತಕ್ಷಣ ಅವ್ರ ಜೀವನದಲ್ಲಿ ಟೋಟಲಿ ಮಿರಾಕಲ್ ಆಗ್ತಾಯಿದೆ, ಟೋಟಲಿ ಲೈಫ್ ಚೇಂಜಿಂಗ್ ಆಗ್ತಾಯಿದೆ. ಅವ್ರೇನು ಹೇಳ್ತಾ ಇದ್ದಾರೆ, ಬಿಸ್ನೆಸ್ ಆಗ್ತಾಯಿದೆ, ಬಿಸ್ನೆಸ್ನಲ್ಲಿ ಗ್ರೋತ್ ಆಗ್ತಾಯಿದೆ. ಬಿಕಾಸ್ ದಿಸ್ ಸ್ಟೋನ್ ಈಸ್ ಫಾರ್ ಮೆಂಟಲಿ ಕ್ಲಾರಿಟಿ. ಇಫ್ ಯು ಹ್ಯಾವ್ ಮೆಂಟಲ್ ತುಂಬ ಕ್ಲಾರಿಟಿ ಇದೆ ಮತ್ತು ಏನು ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂದರೆ ನೀವು ಇನ್ನೂ ಮುಂದೆ ಹೋಗ್ತಾ ಇರ್ತೀರಾ. ಈಗ ಲೈಫ್ನಲ್ಲಿ ಫಸ್ಟ್ ಒನ್ ಇಸ್ ಗೋಲ್. ಗುರಿ ಇರಬೇಕು. ಗುರಿ ಇಲ್ಲ ಅಂದರೆ ಜೀವನ, ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತಾ ಇದ್ದೀನಿ. ಏನಕ್ಕಂದರೆ ಒಂದು ಗೋಲಿಂದ ನೀವು ಒಂದು ಪ್ರೊಫೆಷ್ನಲಿ ಲೀಡ್ ಮಾಡ್ತೀರಾ ಅಂದರೆ ಆರಾಮಾಗಿ ಬಿಸ್ನೆಸ್ನಲ್ಲಿ ನೀವು ಒಂದು ಹೈ ಪೀಕ್ ಲೆವೆಲಲ್ಲಿ ಹೋಗ್ಬೋದು. ಈ ಸ್ಟೋನ್ ಹ್ಯಾಸ್ ಡನ್ ಮಿರಾಕಲ್ ಇನ್ ಹಿಸ್ ಲೈಫ್. ಸೊ ಅವಾಗಿಂದ ನಮಗೇನು ಬಂತು, ಸೊ ದಿಸ್ ಈಸ್ ನಾಟ್ ಫಾರ್ ಅ ಬಿಸ್ನೆಸ್, ಒಂದು ಮಿಷನ್ ಆಗಿ ಎಲ್ಲ ಕಡೆ ಎಲ್ಲ ನಾರ್ಮಲ್ ಜನರಿಗೂ ಕೂಡ ಈ ಜೆಮ್ಸ್ಟೋನ್ ನಾವು ಕೊಡಬೇಕಂತ ತುಂಬ ಸ್ಟಾಕ್ ತೊಗೊಂಡು ಬಂದಿದ್ದೀನಿ. ನಮ್ಮ ಆಫೀಸ್ನಲ್ಲಿ ಈ ಜೆಮ್ಸ್ಟೋನ್ದು ಬ್ರಾಸ್ಲೆಟು ಸಿಗ್ತಾ ಇದೆ, ನ್ಯಾಚುರಲ್ ಅನ್ಹೀಟೆಡ್ ಫಿರೋಜಾ ಜೆಮ್ಸ್ಟೋನ್ ರಿಂಗ್ನು ಕೂಡ ಸಿಗ್ತಾ ಇದೆ. ಸೊ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ? ಈಗ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರು ನಮ್ಮ ಜೀವನದಲ್ಲೂ ಕೂಡ ನಾವು ಮಹತ್ತರವಾದಂಥ ಬದಲಾವಣೆಗಳನ್ನು ಕಾಣಬೇಕು, ಪ್ರಗತಿಯನ್ನು ಕಾಣಬೇಕು, ಅಭಿವೃದ್ಧಿಯನ್ನು ಕಾಣಬೇಕು ಅಂತಿದ್ರೆ ನಿಮ್ಮ ಒಂದು ಸ್ಟೋರ್ಗೆ ಭೇಟಿ ಕೊಡೋದಲ್ಲದೆ ಈಗ ನಾವು ಮನೆಯಲ್ಲೇ ಇದ್ದೀವಿ, ಸೊ ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಳ್ಬಹುದಾ? ಇದಕ್ಕೆ ಚಾನ್ಸಸ್ ಇದೆಯಾ? ಹೌದು, ತುಂಬ ಇದೆ. ನೋಡಿ, ನಾನು ಒಂದು ವೆಬ್ಸೈಟ್ ಓಪನ್ ಮಾಡ್ತಾ ಇದ್ವಿ. ಅದು ಬಂದುಬಿಟ್ಟು drofgems.com ಅಂತ. ಈ ವೆಬ್ಸೈಟ್ನಲ್ಲಿ ಈ ವಿಶ್ವದಲ್ಲಿ, ಈ ಭೂಮಿನಲ್ಲಿ ಸಿಗೋಂಥ ಎಲ್ಲ ಜೆಮ್ಸ್ಟೋನ್ ಅವೈಲೇಬಲ್ ಇರುತ್ತೆ. ಇಟ್ ಮೈಟ್ ಬಿ ರಿಂಗ್ಸ್, ಮೆಟಲ್ಸ್, ಜೆಮ್ಸ್ಟೋನ್, ಬ್ರಾಸ್ಲೆಟ್, ರಫ್ ಜೆಮ್ಸ್ಟೋನ್, ಕ್ರಿಸ್ಟಲ್. ಈ ಭೂಮಿನಲ್ಲಿ ಎಷ್ಟೋ ಜೆಮ್ಸ್ಟೋನ್ ಸಿಗುತ್ತೆ. ಎಲ್ಲ ಸ್ಟೋನ್ಸ್ ಈ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ. ಸೊ ಇದು ವೆಬ್ಸೈಟ್ ಲಾಂಚ್ ಆಗ್ತಾ ಇದೆ ಜೂನ್ನಲ್ಲಿ. ಇನ್ನೂ ನಿಮಗೆ ಈ ಜೆಮ್ಸ್ಟೋನ್ ಬಗ್ಗೆ ಮಾಹಿತಿ ಬೇಕು, ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ನಲ್ಲಿ ನಂಬರ್ಸ್ ಇದೆ. ಈ ನಂಬರ್ಗೆ ನೀವು ಕಾಲ್ ಮಾಡ್ಕೊಳ್ಳಿ ಮತ್ತು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಸೆಂಟರ್ಸ್ ಎಲ್ಲೆಲ್ಲಿದೆ ಬ್ಯಾಂಗ್ಳೂರಲ್ಲಿ? ನೋಡಿ, ಮಲ್ಲೇಶ್ವರಂನಲ್ಲಿ ನಮ್ಮ ಹಬ್ ಸೆಂಟರ್ ಇರೋದು ಮತ್ತು ಬೇರೆ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಕೂಡ ಇದೆ. ನಾವು ಎಲ್ಲ ಜ್ಯುವೆಲರ್ಸ್ಗೆ ನಾವು ಸಪ್ಲೈ ಮಾಡ್ತಾ ಇದ್ವಿ ಮತ್ತು ಅಸ್ಟ್ರಾಲಜರ್ಸ್ಗೆ ನಾವು ಸಪ್ಲೈ ಮಾಡ್ತಾ ಇದ್ವಿ. ಸೊ ಇದಕ್ಕೋಸ್ಕರ ಹೈಯೆಸ್ಟ್ ನಮ್ಮದು ಮೇನ್ ಬ್ರಾಂಚ್ ಇಟ್ಟಿರೋದು ಮಲ್ಲೇಶ್ವರಂ ಸಂಪಿಗೆ ಮೇನ್ ರೋಡ್ನಲ್ಲಿ ಫಸ್ಟ್ ಕ್ರಾಸ್ನಲ್ಲಿ ನಾವು ಓಪನ್ ಮಾಡಿದ್ದೀವಿ. ನೆಕ್ಸ್ಟು GRT ಜ್ಯುವೆಲರ್ಸ್, ಓರಾ ಡೈಮಂಡ್ಸ್ ಇದೆಯಲ್ಲ, ಅದು ಮೇಲೆ 3rd ಫ್ಲೋರ್ನಲ್ಲಿ ನಮ್ಮ ಆಫೀಸ್ ಇರೋದು.
ಈ ಆಫೀಸ್ನಲ್ಲಿ ನಿಮಗೆ ನ್ಯಾಚುರಲ್ ಜೆಮ್ ಸ್ಟೋನ್ ಸಿಗುತ್ತೆ, ಅನ್ಹೀಟೆಡ್ ಅನ್ಟ್ರೀಟೆಡ್ ಇದೆ, ಜೆಮ್ ಕನ್ಸಲ್ಟೇಷನ್ನು ಇದೆ, ಮತ್ತು ಜೆಮ್ ಥೆರಪಿ ಜೆಮ್ ಥೆರಪಿನೂ ಇದೆ, ಮತ್ತು ಇನ್ನೊಂದು ಏನಂದ್ರೆ ವಿಶೇಷ ಜೆಮ್ ಸ್ಟೋನ್ ಟೆಸ್ಟಿಂಗ್ ಲ್ಯಾಬಾರೇಟರಿನೂ ಕೂಡ ಇದೇ ಆಫೀಸ್ನಲ್ಲಿದೆ. ಏನು ಮಾಡ್ಬೋದು ಅಂದರೆ ಅಲ್ಲೇ ಜೆಮ್ ಸ್ಟೋನ್ ಪರ್ಚೇಸ್ ಮಾಡ್ಬೋದು, ಅಲ್ಲೇ ಜೆಮ್ ಸ್ಟೋನ್ಗೆ ನೀವು ಆಯ್ಕೆ ಮಾಡಿ ಐಡೆಂಟಿಫೈ ಮಾಡಿ ನೀವು ಟೆಸ್ಟ್ ಮಾಡ್ಬೋದು. ನಿಮ್ಮಲ್ಲಿ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನಲ್ಲಿ ಈ ರತ್ನಗಳನ್ನು ಖರೀದಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ? ಫಸ್ಟ್ ಒನ್ ಟ್ರಸ್ಟ್. ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ಟ್ರಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಗೂಗಲ್ ರಿವ್ಯೂಸ್ನಲ್ಲಿ ನೋಡಿ, ದೇರ್ ಈಸ್ ನೋ ಒನ್ ಬ್ಯಾಡ್ ರಿವ್ಯೂ. ಏನಕ್ಕಂದರೆ ಎಷ್ಟೋ ಜನ ನಮಗೆ ಒಂದು ಗುಡ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ಐ ಬಿಲೀವ್ ಇನ್ ಓನ್ಲಿ ಟೂ ಥಿಂಗ್ಸ್. ಫಸ್ಟ್ ಒನ್ ಟ್ರಸ್ಟ್, ಸೆಕೆಂಡ್ ಒನ್ ಟ್ರಾನ್ಸ್ಪರೆನ್ಸಿ. ನೀವು ಲೈಫ್ನಲ್ಲಿ ಮುಂದೆ ಹೋಗಬೇಕು, ಹೈ ಲೆವೆಲ್ನಲ್ಲಿ ಹೋಗಬೇಕು, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು. ಕ್ಲಿಯರ್ ಟ್ರಾನ್ಸ್ಪರೆನ್ಸಿ, ಲೆಕ್ಕಾಚಾರನಲ್ಲಿ ಇರಲಿ, ಬಿಸ್ನೆಸ್ನಲ್ಲಿ ಇರಲಿ, ಏನಿದೆ ಓಪನ್ ಆಗಿ ಹೇಳಬೇಕು. ಏನಕ್ಕಂದರೆ ನೀವು ಹೈ ಪೀಕ್ ಲೆವೆಲ್ನಲ್ಲಿ ಹೋಗಬೇಕಂದ್ರೆ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಟ್ರಸ್ಟ್ ಮೇಂಟೈನ್ ಮಾಡಬೇಕು. ಕಸ್ಟಮರ್ ಟ್ರಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯರ್ ಲೈಫ್ ಟು ಗ್ರೋ ಇನ್ ಯರ್ ಬಿಸ್ನೆಸ್. ಸೊ ನಮ್ಮ ಹತ್ರ ನ್ಯಾಚುರಲ್ ಸಿಗುತ್ತೆ, ಅನ್ಹೀಟೆಡ್ ಅನ್ಟ್ರೀಟೆಡ್ ಸಿಗುತ್ತೆ, 100% ಅಥಾರಿಟೈಸ್ ಲ್ಯಾಬಿಂದ ಸಿಗುತ್ತೆ, ಮತ್ತು ಆ ಜೆಮ್ ಸ್ಟೋನ್ ವ್ಯಾಲ್ಯೂಯಬಲ್ ಇರುತ್ತೆ. ಏನಕ್ಕಂದರೆ ಎಷ್ಟೋ ಜಾಗ ಡೂಪ್ಲಿಕೇಟ್ ಜೆಮ್ ಸ್ಟೋನ್, ಟ್ರೀಟೆಡ್ ಜೆಮ್ ಸ್ಟೋನ್, ಹೀಟೆಡ್ ಜೆಮ್ ಸ್ಟೋನ್ ಎಲ್ಲ ಕಡೆ ಬೇರೆ ಬೇರೆ ಥರ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಇನ್ಸ್ಟಿಟ್ಯೂಟ್ ಉದ್ದೇಶ ಏನಂದರೆ, ವಿಷನ್ ಏನಂದರೆ, ಮಿಷನ್ ಏನಂದರೆ ಟು ಗಿವ್ ನ್ಯಾಚುರಲ್ ಜೆಮ್ ಸ್ಟೋನ್ ಫಾರ್ ಆಲ್ ದಿ ಪೀಪಲ್ಸ್. ಈಗಾಗಲೇ ತಮ್ಮ ಜೀವನದಲ್ಲಿ ನೆಗೆಟಿವಿಟಿ ಉಂಟಾಗ್ಬಿಟ್ಟಿದೆ, ಏನೋ ಗೊತ್ತೋ ಗೊತ್ತಿಲ್ಲದೇನೋ ಎಲ್ಲೋ ಒಂದು ಕಡೆ ಮೂರು ದಾರಿನಲ್ಲೆಲ್ಲೋ ಕಾಲ್ದಾರಿ ತುಳಿದಿದ್ದೀವಿ, ಅದರಿಂದ ಏನೋ ಸಮಸ್ಯೆ ಆಯಿತು, ಎಲ್ಲೋ ಸ್ಮಶಾನಕ್ಕೋ ಅಥವಾ ಮತ್ತೆಲ್ಲೋ ಹೋಗಿದ್ವಿ ಅಲ್ಲೇನೋ ನೆಗೆಟಿವಿಟಿ ಆಯಿತು ಅಂತ ತುಂಬ ಜನ ಹೇಳ್ತಾರೆ. ಜೊತೆಗೆ ಈ ದೃಷ್ಟಿ ದೋಷಗಳು ವೆರಿ ಕಾಮನ್. ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿ ಬಂದ್ವಿ, ಅಲ್ಲಿಂದ ಬಂದಮೇಲೆ ಆಕ್ಸಿಡೆಂಟ್ ಆಯಿತು ಅಥವಾ ಹುಷಾರಿಲ್ಲ, ಏನು ಪ್ರಗತಿ ಕಾಣ್ತಾ ಇಲ್ಲ, ಈ ಥರ ಸಮಸ್ಯೆಗಳನ್ನ ತುಂಬ ಜನ ಅನುಭವಿಸ್ತಿರ್ತಾರೆ. ಸೊ ಅಂಥವರು ಈ ಸ್ಟೋನನ್ನು ಧರಿಸೋದ್ರಿಂದ ಏನಾದರೂ ಚೇಂಜಸ್ ಕಾಣಬಹುದಾ? 110% ಮೇಡಮ್. ನಾನು ಎಷ್ಟೋ ಎಪಿಸೋಡ್ನಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ಈ ಸ್ಟೋನ್ ಈಸ್ ಅ ಮಿರಾಕಲ್ ಸ್ಟೋನ್, ದಿ ಸ್ಟೋನ್ ಆಫ್ ಮಿರಾಕಲ್. ಮಿರಾಕಲ್ ಸುಮ್ಮನೆ ವರ್ಡ್ ಅಲ್ಲ, ಇಟ್ಸ್ ಅ ಬಿಗ್ಗೆಸ್ಟ್ ವರ್ಡ್. ಈ ಸ್ಟೋನ್ನಲ್ಲಿ ತುಂಬ ಬೆನಿಫಿಟ್ಸ್ ಇದೆ, ಪಾಸಿಟಿವ್ ಎನರ್ಜೀಸ್ ಇದೆ, ತುಂಬ ಪಾಸಿಟಿವ್ ಅಟ್ರಾಕ್ಷನ್ ಇದೆ. ಈ ಜೆಮ್ ಸ್ಟೋನ್ ವೇರ್ ಆದಮೇಲೆ ನಿಮ್ಗೊಂದು ಪಾಸಿಟಿವ್ ಎನರ್ಜೀಸ್ ಸಿಗುತ್ತೆ, ನೆಗೆಟಿವ್ ಥಾಟ್ಸೇ ಬರೋಲ್ಲ, ನೆಗೆಟಿವ್ ಎನರ್ಜೀಸೇ ಬರೋಲ್ಲ. ನಾನೇ ಈ ಜೆಮ್ ಸ್ಟೋನ್ ವೇರ್ ಮಾಡಿದ್ವಿ, ಎಷ್ಟೋ ಬಿಗ್ ಸೆಲೆಬ್ರಿಟೀಸ್ನೂ ಕೂಡ ಈ ಜೆಮ್ ಸ್ಟೋನ್ ವೇರ್ ಮಾಡಿದ್ದಾರೆ. ಏನಕ್ಕಂದರೆ ಟು ಅಟ್ರಾಕ್ಟ್ ಮನಿ, ಟು ಅಟ್ರಾಕ್ಟ್ ಸೆಲ್ಫ್ ಕಾನ್ಫಿಡೆಂಟ್, ಟು ಅಟ್ರಾಕ್ಟ್ ಈ ನಮ್ಮ ನೆಗೆಟಿವ್ ಎನರ್ಜಿನ ಹೇಳ್ತಾ ಇದ್ದಾರೆ. ಮಾಟ ಮಂತ್ರ ದೋಷ ಆಗಿದೆ, ಇದೆಲ್ಲ ಮಶಾನಾಗಿ ಹೋಗಿದ್ದೀವಿ ಅಥವಾ ಇದಾಗಿದೆ, ನಮಗೆ ನೋಡಿಬಿಟ್ಟು ಇಷ್ಟೆಲ್ಲ ನೆಗೆಟಿವ್ ಥಿಂಕಿಂಗ್ ಆಗಿದೆ, ಇದೆಲ್ಲ ಇವಿಲ್ ಐ ಎಫೆಕ್ಟ್ಸ್, ಇದೆಲ್ಲ ದೋಷಕ್ಕೆ ಒನ್ ಸ್ಟೋನ್ ಕ್ಯಾನ್ ಚೇಂಜ್ ಅ ಲೈಫ್. ಇದು ಬಂದುಬಿಟ್ಟು ಫೇರೋಜಾ ಸ್ಟೋನ್. ನಾನು ಎಷ್ಟೋ ಎಪಿಸೋಡಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ಮೇರೆ ಥೌಸಂಡ್ಸ್ ಆಫ್ ಸ್ಟೋನ್ಸ್ ಇದೆ, ಬಟ್ ಎಲ್ಲ ಸ್ಟೋನ್ನಲ್ಲಿ ತುಂಬ ಪವರ್ಫುಲ್ ಸ್ಟೋನ್ ಬಂದುಬಿಟ್ಟು ಫೇರೋಜಾ ಸ್ಟೋನ್. ಫೇರೋಜಾ ಸ್ಟೋನ್ ಜೊತೆ ನೀವು ಪೈರೇಟ್ ಸ್ಟೋನ್ ಹಾಕ್ಕೊಳ್ಳಿ, ಇನ್ನೂ ನಿಮ್ಮ ಜೀವನದಲ್ಲಿ ಇನ್ನೂ ಪಾಸಿಟಿವ್ ಎನರ್ಜೀಸ್ ನೀವು ತೊಗೊಳ್ಬೋದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿ ಫಿರೋಜಾ ಸ್ಟೋನ್ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ತಮಗೆ. ಧನ್ಯವಾದ. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಫಿರೋಜಾ ಸ್ಟೋನ್ ಕೇವಲ ಸಲ್ಮಾನ್ ಖಾನ್ ಮಾತ್ರವಲ್ಲ, ಅನೇಕ ಬಿಗ್ ಸೆಲೆಬ್ರಿಟೀಸ್ ಕೂಡ ಈ ಒಂದು ಫಿರೋಜಾ ಸ್ಟೋನನ್ನು ಧರಿಸಿ ತಮ್ಮ ಜೀವನದಲ್ಲಿ ಮಿರಾಕಲ್ಸ್ ಅನ್ನು ಕಂಡಿದ್ದಾರೆ. ಜೊತೆಗೆ ಮಿರಾಕಲ್ ಹ್ಯಾಪನ್ಸ್ ಇನ್ ಎವ್ರಿ ಸೆಕೆಂಡ್ ಅಂತ ಹೇಳಿದ್ದಾರೆ. ನಿಮ್ಮ ಜೀವನದಲ್ಲೂ ಕೂಡ ನೀವು ಮಿರಾಕಲ್ಸ್ ಅನ್ನು ಕಾಣಬೇಕಾ, ನಿಮ್ಮ ಕಷ್ಟಗಳೆಲ್ಲ ದೂರವಾಗಬೇಕಾ, ಕಣ್ದೃಷ್ಟಿ ದೂರವಾಗಬೇಕಾ, ಹಾಗಾದ್ರೆ ಫಿರೋಜಾ ಸ್ಟೋನನ್ನು ಈ ಕೂಡಲೇ ಖರೀದಿಸಿ ಅಂತ ಹೇಳ್ತಾ, ಹಾಗಾದ್ರೆ ಎಲ್ಲಿ ಸಿಗುತ್ತೆ ಇದು? ಈಗಾಗಲೇ ಗೊತ್ತಿರುವಂತೆ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಮಲ್ಲೇಶ್ವರಂನಲ್ಲಿ ಸ್ಟೋರ್ ಇದೆ. ಆನ್ಲೈನಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಈ ಕೂಡಲೇ ಭೇಟಿ ಕೊಟ್ಟು ನಿಮಗಿಷ್ಟವಾದಂತಹ ಸ್ಟೋನನ್ನು ಖರೀದಿ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.